ಸುರಭಿ ಕಮ್ ನಾನು ನಿನ್ಗೋಸ್ಕರನೇ ವೇಟ್ ಮಾಡ್ತಾ ಇದ್ದೆ ಕೂತ್ಕೋ ಅದಕ್ಕೆ ಮನೆಗೆ ಯಾವ್ದೋ ಸಾಕಾರ ಹುಡುಗಿ ಬರ್ತಾಳೆ ಅಂತ ಹೇಳಿದ್ರಲ್ಲ ಅದಿವ್ರೇನಾ ಎಸ್ ಮೈ ಮೇಲೆ ಜಾಸ್ತಿ ಚಿನ್ನನೇ ಕಾಣಿಸ್ತಿಲ್ಲ ಇವಳಿಗೆ ಯಾಕೆ ಬೇಕು ಚಿನ್ನ ಇವಳೇ ಚಿನ್ನ ಇವಳು ನಾನು ಸಿಕ್ಕಾಪಟ್ಟೆ ಕ್ಲೋಸ್ ಫ್ರೆಂಡ್ಸು ಇವಳಂತೂ ಮಲ್ಟಿ ಮಿಲೇನಿಯರ್ ಹುಟ್ತಾನೆ ಬಾಯಿಲಿ ಬೆಳ್ಳಿ ಸ್ಪೂನ್ ಇಟ್ಕೊಂಡು ಹುಟ್ಟಿದಾಳೆ ಈಗ ಬೆಳ್ಳಿ ಸ್ಪೂನ್ ಏನಾಯ್ತು ಆಸ್ಪತ್ರೆ ಮಿಸ್ಸಿಂಗಾ ಸರಿ ಬಿಡಿ ಹುಟ್ಟಿದ ಮಕ್ಕಳೇ ಮಿಸ್ ಆಗ್ತಾರೆ ಅಂತದ್ರಲ್ಲಿ ಬೆಳ್ಳಿ ಸ್ಪೂನ್ ಹೊಡಿದೇ ಇರ್ತಾರ ಜಸ್ಟ್ ಕೀಪ್ ಕ್ವೈಟ್ ಸುರಭಿ ಯಾಕೆ ಬಂದಿದ್ದಾಳೆ ಅಂತ ಕೇಳೋಣ ಯಾಕೆ ಬಂದಿರ್ತಾರೆ ಮದ್ವೆ ಇನ್ವಿಟೇಷನ್ ಕೊಡೋದಕ್ಕೆ ಮದ್ವೆನಾ ನಾನು ಅಷ್ಟೊಂದು ಲಕ್ಕಿ ಅಲ್ಲ ಯಾಕಷ್ಟು ನಿರಾಸೆ ಅದು ಜಾಜಿ ತುಂಬಾ ಸೋಷಿಯಲ್ ವರ್ಕ್ ಮಾಡ್ತಾಳಲ್ಲ ಅದಕ್ಕೆ ಕಂಗ್ರ್ಯಾಚುಲೇಟ್ ಮಾಡೋಣ ಅಂತ ಬಂದೆ ಸುರಭಿ ನಿಮ್ಮ ಫಾದರ್ಗೆ ನೀನು ಒಬ್ಳೆ ಡಾಟರು ನೀನು ಈ ರೀತಿ ಬೇಜಾರಲ್ಲಿ ಟಾಕ್ ಮಾಡಿದ್ರೆ ನನಗೆ ಲೈಕ್ ಆಗಲ್ಲ ಯಾವ್ದಾದ್ರು ಒಳ್ಳೆ ಹುಡುಗನ ಹುಡುಕಿ ಮದ್ವೆ ಆಗಿ ಆರಾಮಾಗಿರ್ಬೋದು ತಾನೆ ಒಬ್ಬ ಹುಡುಗನ್ನ ಪ್ರೀತಿ ಮಾಡಿದ್ದೆ ಅವ್ನ್ ಕೈ ಕೊಟ್ಟು ಓಡೋದ ವೆರಿ ಸ್ಯಾಡ್ ಈ ಹುಡುಗರೇ ಹಾಗೆ ಹುಡುಗರನ್ನ ಪ್ರೀತಿ ಮಾಡಿದ್ರೆ ಕೈ ಕೊಟ್ಟು ಓಡೋಗ್ತಾರೆ ಅದಕ್ಕೆ ಹುಡುಗಿರ್ನ ಪ್ರೀತಿ ಮಾಡಿದ್ರೆ ಒಳ್ಳೇದು ಈಗೊಬ್ಬ ಜಯರಾಜನ್ನ ಹುಡುಗನ್ನ ಲವ್ ಮಾಡಿದ್ದೀನಿ ಅವ್ನ್ ಕೈ ಕೊಟ್ಟು ಓಡೋಗೋ ಮುಂಚೆ ನಾನು ಅವನನ್ನ ಮದ್ವೆ ಆಗ್ಬೇಕು ಅಂತ ಅನ್ಕೊಂಡಿದ್ದೀನಿ ಆದ್ರೆ ನಮ್ ಡ್ಯಾಡಿನೇ ಅಕ್ಸೆಪ್ಟ್ ಮಾಡ್ತಿಲ್ಲ ಮತ್ತೆ ಇಮಿಡಿಯೇಟ್ ಆಗಿ ಮದ್ವೆ ಆಗ್ಬಿಡು ಸ್ವಲ್ಪ ಪ್ರಾಬ್ಲಮ್ ಇದೆ ಜಾಜಿ ಜಯರಾಜ್ ಇಲ್ಲಿಲ್ಲ ಬಾಂಬೆಲಿ ಇದ್ದಾನೆ ಅವ್ನ್ ಬರೋವರೆಗೂ ನಮ್ ಡ್ಯಾಡಿ ವೇಟ್ ಮಾಡ್ತಿಲ್ಲ ನಂಗೆ ಬೇರೆ ಹುಡುಗನ್ ನೋಡ್ತಿದ್ದಾರೆ ನಾನು ನಿನ್ಗೆ ಯಾವ ತರ ಹೆಲ್ಪ್ ಮಾಡ್ಲಿ ಅದನ್ನಾರು ಹೇಳೋ ನನ್ ಜಯರಾಜ್ ಬಾಂಬೆಯಿಂದ ಬರೋವರೆಗೂ ಯಾವ್ದಾದ್ರು ಹುಡುಗ ನನ್ ಜಯರಾಜ್ ಸ್ಥಾನದಲ್ಲಿ ನಿಂತ್ಕೊಂಡು ನನ್ನನ್ನು ಲವ್ ಮಾಡೋ ತರ ಆಕ್ಟ್ ಮಾಡ್ಬೇಕು ಅದೇ ಸಿನಿಮಾ ಟೈಪು ಪಲ್ಲು ಈ ಟೈಪು ಎವ್ರಿ ಡೇ ನಡೀತಾನೆ ಇರುತ್ತೆ ಆದ್ರೆ ಸುರಭಿ ಲೈಫಲ್ಲಿ ಈಗ ನಡೀತಾ ಇದೆ ಅಂತ ಒಳ್ಳೆ ಹುಡುಗರು ಯಾರಾದ್ರೂ ಇದ್ದಾರಾ ಜಾಜತ್ಗೆ ಈಗ್ಲೇ ಹೇಳ್ತಾ ಇದೀನಿ ನಮ್ಮ ಯಜಮಾನ್ರನ್ನ ಬಾಡ್ಗೆ ಗಂಡನ ತರ ಆಕ್ಟ್ ಮಾಡೋದಕ್ಕೆ ನಾನು ಒಪ್ಪಲ್ಲ ಹಾ ಪದ್ದನ ಒಪ್ಸಿದ್ರೆ ಹೇಗೆ ಅದು ಯಾರು ನಿನ್ ಹಿಂದೆ ನಿಂತಿದ್ದಾನಲ್ಲ ಅವನೇ ಪದ್ದು ಓ ಮೈ ಗಾಡ್ ಇಂಥ ಜೈಗ್ಯಾಂಟಿಕ್ ಪರ್ಸನಾಲಿಟಿ ನಮ್ಮಪ್ಪ ಏನಾದ್ರು ನೋಡಿದ್ರೆ ನನ್ನನ್ನು ಬೈತಾರೆ ಅಷ್ಟೇ ಸಿಂಪಲ್ ಆಗಿ ಸ್ಮಾರ್ಟ್ ಆಗಿರ್ಬೇಕು ನನ್ನ ಹೈಟ್ ಅಲ್ಲಿ ಇದ್ರಂತೂ ಇನ್ನೂ ಒಳ್ಳೇದು ಜೋಡಿ ಚೆನ್ನಾಗಿದೆ ಅಂತ ನಮ್ಮಪ್ಪ ಒಪ್ಕೊಂಡೇ ಬಿಡ್ತಾರೆ ಏನಪ್ಪದ್ದು ನಿನ್ ಹಣೆ ಬರ ಬಾಡಿಗೆ ಗಂಟೆ ಹಾಕು ಲಾಯಕ್ಕಿಂದಿರಂಗ ಆಗ್ಬಿಟ್ಟಿಲ್ಲ ಕಲರ್ ವಾಟ್ ಕಲರ್ ನಮ್ಮ ಮನೆಗೆ ಆಗಮಿಸಿರುವ ನೂತನ ಅತಿಥಿಗಳಿಗೆ ಸ್ವಾಗತ ಸುಸ್ವಾಗತ ಜಾಜಿ ಇವ್ರು ನಿನ್ ಹಸ್ಬೆಂಡ್ ಅಲ್ವಾ ಹೌದೌದು ನಾವು ಗಂಟುಗಡೆ ವಂಶದ ಕಾಟ ಕಡಿಸ್ಕೊಂಡು ಅದೆತ್ತಿದ್ರದ್ದು ನಾವ್ ಯಾರು ಅಂತ ಗೊತ್ತಾಗಲ್ಲ ನನ್ನ ಹೆಸರು ಸುರಭಿ ಅಂತ ಹಬಿ ಇವಳು ನನ್ನ ಕ್ಲೋಸ್ ಫ್ರೆಂಡ್ ಕೋಟ್ಯಾಧಿಪತಿ ಮಗಳು ಈಗ ಅವಳು ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಇದ್ದಾಳೆ ನೀವು ಇವಳಿಗೆ ಹೆಲ್ಪ್ ಮಾಡಬೇಕು ನಾವ್ ತಾನೇ ಏನ್ ಮಾಡಕ್ಕಾಗತ್ತೆ ಪ್ರಾಬ್ಲಮ್ಮು ಅಂತೀರಾ ಮಹಿಳಾ ಸಂಘ ಕರ್ಕೊಂಡೋಗಿ ಬಿಡಿ ಇದು ಮಹಿಳಾ ಸಂಘದಲ್ಲಿ ಸಾಲ್ವ್ ಆಗೋಂಥ ಪ್ರಾಬ್ಲಮ್ ಅಲ್ಲ ಇವಳು ಜಯರಾಜನ್ ಅವ್ರನ್ನ ಪ್ರೀತಿ ಮಾಡ್ತಾ ಇದ್ದಾಳೆ ಓ ಆಲ್ರೆಡಿ ಎಂಗೇಜ್ ಏನ್ರಿ ಎಸ್ ಅವರು ಬಾಂಬೆಲಿದ್ದಾರೆ ಸದ್ಯಕ್ಕೆ ಅವರು ಇಲ್ಲಿಗೆ ಬರೋ ಸ್ಥಿತಿಲಿಲ್ಲ ಇದೇ ಟೈಮಲ್ಲಿ ಇವ್ರ ಪಪ್ಪ ಇವ್ರಿಗೆ ಬೇರೆ ಹುಡುಗನ ಹುಡುಕ್ತಿದ್ದಾರೆ ಸೊ ನೀವು ಆ ಜಯರಾಜ್ ಇಲ್ಲಿಗೆ ಬರೋವರೆಗೂ ನೀವೇ ಜಯರಾಜ್ ಆಗಿ ಇವಳ ಲವರ್ ತರ ಆಕ್ಟ್ ಮಾಡ್ಬೇಕು ಬಾಡಿಗೆ ಗಂಡ ಎಕ್ಸಾಕ್ಟ್ಲಿ ರೆಂಟ್ ಎಷ್ಟು ಬೇಕಾದ್ರೂ ಕೇಳಿ ನಾನು ಕೊಡ್ತೇನೆ ಅಂತೂ ನಮ್ಮನ್ನ ಭೋಗ್ಯಕ್ಕೆ ಹಾಕೊಳ್ಳೋದು ರೆಡಿ ಆಗ್ಬಿಟ್ಟಿದ್ರ ಆಗಬಹುದು ಈ ಒಪ್ಪಂದ ಎಷ್ಟು ದಿನಗಳ ಮಟ್ಟಿಗೆ ಒಂದು ಮಗು ಆಗೋವರೆಗೂ ಮಾತ್ರನಾ ಡೋಂಟ್ ಟಾಕ್ ರಬಿಶ್ ನೀವಿಬ್ರು ದೂರ ನಿಂತ್ಕೊಂಡು ಲವರ್ ತರ ಆಕ್ಟ್ ಮಾಡಿ ಸಾಕು ಆಡೋ ಮಾತಿಗೊಂದು ಅರ್ಥ ಇದೆಯೇನ್ರಿ ದೇವ್ರು ಕೊಡ್ತಂಗೆ ಈ ಗಂಡನ ಪಾತ್ರ ಇದೆಯಲ್ಲಮ್ಮ ಅದನ್ನ ಬೇಕಾದ್ರೆ ಯಾರು ಬೇಕಾದ್ರೂ ನಿರ್ವಹಿಸ್ಬಿಡ್ಬೋದು ಈ ಲವರ್ ಪಾತ್ರ ಮಾಡೋದು ಎಷ್ಟು ಕಷ್ಟ ಗೊತ್ತೇನೆ ಅಲ್ಲ ಹೆಂಗ್ ಹೇಳ್ತಾರೆ ನೋಡಿರು ಅಲ್ಲೊಬ್ರು ಇಲ್ಲೊಬ್ರು ದೂರ ನಿಂತ್ಕೊಂಡ್ಬಿಟ್ರೆ ಈಗ ನೋಡೋರು ಅಂದ್ರೆ ಅವ್ರ ಫಾದರು ಇವ್ರು ನಮ್ಮ ಮಾವನ್ಗೆ ನಂಬಿಕೆ ಬರ್ಬೇಕಾ ಬೇಡವಾ ಅದು ಅಂತಾನೆ ಅಭಿನಯ ಅಂದ್ರೆ ಏನ್ ಗೊತ್ತೇನ್ರಿ ಆ ಪಾತ್ರ ಹಂಗೆ ಮೈ ಮೇಲೆ ಹೇಳ್ಕೊಂಡ್ಬಿಡ್ಬೇಕು ಮೈ ಚಳಿ ಬಿಟ್ಟು ಅಭಿನಯಿಸ್ಬೇಕಾಗತ್ತೆ ಕಟ್ಕೊಂಡ್ರೆ ಹೆಂಡತಿ ಅದು ನೀವೇ ನೆಟ್ಟಿಗೆ ಆಕ್ಟ್ ಮಾಡಲ್ಲ ಕಾಣ್ರಂಗ ಏನ್ ಹೇಳ್ತಿದ್ದೀರಾ ನಿಮ್ ಹೆಂಡತಿ ತರಾನೇ ಆಕ್ಟ್ ಮಾಡ್ತಿಲ್ವಾ ನನ್ನೇನ್ ಕೇಳ್ತೀರಾ ನಿಮ್ ಕ್ಲೋಸ್ ಫ್ರೆಂಡ್ ತಾನೆ ಅವ್ರನ್ನೇ ಕೇಳಿ ನೋಡಿ ಹಬಿ ಈ ವಿಷಯನ ಆಮೇಲೆ ಡಿಸ್ಕಸ್ ಮಾಡೋಣ ನೀವಿಬ್ರು ಲವರ್ ತರ ಆಕ್ಟ್ ಮಾಡಿ ಸಾಕು ಇದರಿಂದ ನಮಗೆ ಬರೋ ಬಾಕಿನಾದ್ರೂ ಏನು ನನ್ ಜಯರಾಜ್ ಬಾಂಬೆಯಿಂದ ಬರೋವರೆಗೂ ಆ ಜಯರಾಜ್ ಸ್ಥಾನದಲ್ಲಿ ನೀವ್ ನಿಂತ್ಕೊಂಡು ನನ್ನನ್ನು ಲವ್ ಮಾಡೋ ತರ ಆಕ್ಟ್ ಮಾಡಿದ್ರೆ ನಾನ್ ನಿಮ್ಗೆ 3 ಲಕ್ಷ ರೂಪಾಯಿ ಕೊಡ್ತೀನಿ ಪೇಮೆಂಟ್ ನಿಮ್ಮ ಕಡೆಯಿಂದ ನಮಗೆ ಓಕೆ ಕಂಡ್ರೆ ರೀ ಜಡ್ಜ್ ಬಂದಿನಿ ಇವ್ರೆ ನಿಮ್ಮ ಕಡೆಯಿಂದ ಏನು ಹಬಿ ಅದು ನಾನು ನೀವು ಅದು ನೋಡಿ ಇವ್ರೆ ರೂಮ್ಗೆ ಹೋಗೋದು ಬಾಕ್ಲ ಹಾಕೊಳ್ಳೋದು ಚೌಕೋಬಾರ ಆಡೋದು ಕವಡೆ ಬಿಡೋದು ನಮಗೆ ಇಷ್ಟ ಇಲ್ಲ ಹಬಿ ಯಾಕೆ ಯೋಚನೆ ಮಾಡ್ತೀರಾ ಹನಿಮೂನ್ಗೆ ಅಂತ ನಾವಿಬ್ರು ನಂದಿ ಬೆಟ್ಟಕ್ಕೆ ಹೋಗೋಣ ನಾನು ಇದನ್ನ ಒಪ್ಪಲ್ಲ ನಮ್ಮ ಯಜಮಾನ್ರು ಯಾರ್ಯಾರನ್ನೂ ಪ್ರೀತಿ ಮಾಡ್ತಾರೆ ನನ್ನನ್ನು ಮಾತ್ರ ಪ್ರೀತಿ ಮಾಡಲ್ಲ ಲೇ ಚಂಪಾ ಯಾವ್ದೋ ಹುಡುಗಿ ಪ್ರಾಬ್ಲಮ್ ಅಲ್ಲಿ ಇದ್ದಾಳೆ ಅಂತ ಗೊತ್ತಾದ್ಮೇಲೆ ನಾವು ಅವಳಿಗೆ ಹೆಲ್ಪ್ ಮಾಡ್ಬೇಕಾಗುತ್ತೆ ಈಗ ನಾನು ತೊಂದರೆನಲ್ಲಿದ್ದೀನಿ ನನಗೂ ಯಾರಾದ್ರೂ ಸಹಾಯ ಮಾಡ್ತಾರಾ ಚಂಪಾ ಮೊದಲು ಸುರಭಿ ಪ್ರಾಬ್ಲಮ್ನ ಸಾಲ್ವ್ ಮಾಡೋಣ ಆಮೇಲೆ ನೀವು ಪ್ರಾಬ್ಲಮ್ನ ಸಾಲ್ವ್ ಮಾಡೋದಾಗುತ್ತೆ ಈಗ ನಾವು ಏನು ಮಾಡ್ಬೇಕಮ್ಮ ಅತ್ತೆ
ಸುರ್ಭಿ ಪೇರೆಂಟ್ಸ್ ನಮ್ಮ ಮನೆಗೆ ಬಂದಾಗ ಅವ್ರ ರಿಲೇಟಿವ್ಸ್ ನಮ್ಮ ಮನೆಗೆ ಬಂದಾಗ ನಾನು ಹಬಿಗೆ ಸೋದರ ಮಾವನ ಮಗಳು. ನಿನಗಿನ್ನೂ ಮದುವೆ ಆಗಿಲ್ಲ ಅಂತ ನಾವೆಲ್ಲ ಹೇಳ್ಬೇಕೇನು? ಎಕ್ಸಾಕ್ಟ್ಲಿ, ನನ್ಗಿನ್ನೂ ಮದುವೆ ಆಗಿಲ್ಲ, ನೀನು ನನ್ನ ಸಾಕೊಂಡಿದ್ದೆ. ನಿನ್ನನ್ನು ಸಾಕೋ ಬದಲು ಒಂದು ನಾಯಿನ ಸಾಕಿದ್ದಿದ್ಲೆ ಇಷ್ಟೊತ್ತಿಗೆ 4-5 ಮರಿಗಳನ್ನ ಹಾಕ್ಬಿಡ್ತಿತ್ತು. ಮತ್ತೆ ಡೋಂಟ್ ಟಾಕ್ ರಬೇಶ್, ನಾನು ನಿಮ್ಮ ಸೊಸೆ. ಅಯ್ಯ ಸೀಮೆಗೆಲ್ಲ ಸೊಸೆ, ನಿನ್ನಿಂದ ನನ್ನ ಮಗನಿಗೆ 3 ಕಾಸಿನ ಪ್ರಯೋಜನ ಇಲ್ವಲ್ಲಮ್ಮ. ಅತ್ತೆ, ಇದು ಒಂದೇ ಒಂದ್ಸಲ ಹೂ ಅನ್ನಿ. ಮುಂದಿನ ವರ್ಷ ಒಂದು ಮುದ್ದಾದ ಮಗುನ ಹೆತ್ತು ನಿಮ್ ಮಡ್ಲಿಗೆ ಹಾಕ್ತೀನಿ. ಹಾಗಿದ್ರೆ ನೀನು ಏನು ಹೇಳ್ತೀಯೋ ಹಾಗೆ ಕೇಳೋಕೆ ತಯಾರ್. ಆದ್ರೆ ನಾನ್ ತಯಾರಿಲ್ಲ. ಬಾಯಿ ಮೇಲೆ 2 ಹಾಕಿ ಒಪ್ಪಿಸ್ಬೇಕಾಗುತ್ತೆ. ಥ್ಯಾಂಕ್ ಯು ಅತ್ತೆ. ಪದ್ದು ಬಿಟ್ಲ ಅಂಡ್ ಪಲ್ಲು ನೀವೆಲ್ಲ ಸೇರ್ಕೊಂಡು ಏನ್ ಮಾಡ್ಬೇಕು ಅಂತ ಹೇಳ್ತೀನಿ. ಇಷ್ಟು ಮಾಡ್ಬೇಕು. ಸುಮ್ಮನೆ ಮಾಡಕ್ಕಾಗತ್ತಾ? ನಿಮ್ ಯೋಗ್ಯತೆ ನನ್ ಗೊತ್ತಿಲ್ವಾ? ಟೇಕ್ ದಿಸ್ ಅಂಡ್ ಡೂ ದಟ್. ನೀವು ಸುರಭಿ ಅವ್ರ ತಂದೆನಾ? ಹೌದಮ್ಮ, ಹೌದು. ಬನ್ನಿ 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 ಕೂತ್ಕೊಳ್ಳಿ. ನೀವ್ಯಾರು? ಸುರಭಿ ಅವ್ರ ಅಣ್ಣನ? ಸುರಭಿ ನಮ್ಮ ಸೋದರತೆ ಮಗಳು. ಮತ್ ನೀವೇ ಅವ್ರನ್ನ ಮದ್ವೆ ಆಗ್ಬೋದಾಗಿತ್ತಲ್ಲ. ಆದ್ರೆ ನಮ್ಮ ಭಾವ ಬಿಡ್ತಿಲ್ವೇ? ಈ ವಿಷಯ ಇಲ್ಲಿ ಬೇಕಿತ್ತಾ? ಅದೇಮ್ಮ, ಈ ಸುರಭಿ ಈ ಜಯರಾಜ್ ಬಗ್ಗೆ ಏನೋ ಹೇಳ್ತಾ ಇದ್ಲು, ಅದ್ರ ಬಗ್ಗೆ ವಿಚಾರಿಸ್ಕೊಂಡು ಹೋಗೋಣ ಅಂತ ಬಂದ್ವಿ. ಓ ಚಾಚತ್ಗೆ ಬನ್ನಿ ಇಲ್ಲಿ. ಸುರಭಿ ಅವ್ರ ಅಪ್ಪ. ಕಂಬಿ ಸರ್, ನಮಸ್ಕಾರ. ನಮಸ್ಕಾರ. ನನ್ನ ಹೆಸರು ಜಾರ್ಜಿ ಜಂಬಲ್ದಿನ್ನಿ ಅಂತ. ನಾನು ಮಹಿಳಾ ಸಂಘದ ನಾಯಕಿ, ಸಮಾಜ ಸೇವಕಿ. ನೀವು ಬಂದಿದ್ದು ತುಂಬಾನೇ ಖುಷಿ ಆಯ್ತು. ಇವ್ರು ಯಾರು ಅಂತ ಗೊತ್ತಾಗ್ಲಿಲ್ಲ. ಇವನ ನನ್ನ ತಂಗಿ ಮಗ ಸಂತ. ಸಂತೆಯಲ್ಲಿ ಹುಟ್ಟಿರೋದಕ್ಕೆ ಸಂತ ಅಂತ ಹೆಸರಿಟ್ಟಿದಾರಾ? ಅಲ್ಲಮ್ಮ, ಸಂತ ಅಂದ್ರೆ ಈ ದೊಡ್ಡವರು ಅಂತ. ಈಗ ಸಂತ ಜ್ಞಾನೇಶ್ವರ, ಸಂತ ತುಕಾರಾಮ, ಹಾಗೆ ದೇವ್ರ ಹೆಸರು. ನೋಡೋದಕ್ಕೆ ಒಳ್ಳೆ ರೌಡಿ ತರ ಕಾಣಿಸ್ತಿದ್ದಾರೆ. ಕಾಣಿಸೋದೇನ್ ನನ್ನ ರೌಡಿನೇ. ಹಾಯ್ ಡ್ಯಾಡ್. ಹಾಯ್ ಸುರಭಿ. ಮನೆ ಸುಲಭವಾಗಿ ಸಿಕ್ತಾ? ಮನೆ ಚಿಕ್ಕದಲ್ವಾ, ಹುಡ್ಕೋ ಸ್ವಲ್ಪ ಕಷ್ಟ ಆಯ್ತು. ನಾವು ಬಿಟ್ಬಿಡ್ತೀವ, ಎಲ್ಲಿದ್ರು ಹುಡುಕ್ ಬಿಡ್ತೀವಿ. ಎಲ್ಲಮ್ಮ, ಎಲ್ಲಿ ಜಯರಾಜು? ಬೇಗ ಕರ್ಸು, ಪರಿಚಯ ಮಾಡಿಸು. ಓಕೆ ಅಂದ್ರೆ ಓಕೆ, ಇಲ್ಲಾಂದ್ರೆ ಬೇರೆ ಗಂಡು ಹುಡುಕ್ತೀನಿ. ಅವ ನಾನ್ ಲಿಸ್ಟ್ ಅಲ್ಲಿ ಇದೀನಿ ಅನ್ನೋದನ್ನ ಮರಿಬೇಡಿ. ಆಯ್ತು ಕಣೋ, ಸುರಭಿಗೆ ಬೇರೆ ಯಾವ ಗಂಡು ಸಿಗ್ಲಿಲ್ಲ ಅಂದ್ರೆ ನಿನ್ಗೆ ಕೊಟ್ಟು ಮದುವೆ ಮಾಡ್ತೀನಿ. ಜಯರಾಜ್. ಯಾವಂದ್ರೆ ಜಯರಾಜು? ನಾನಿಲ್ವಾ? ಯಾರು ಬಂದಿ? ಮದ್ದೇಳಕ್ಕಿಲ್ವಾ? ಮೊದಲೇ ಸೀನೆ ನೆಗ್ದು ಬಿಟ್ಬಿಟ್ಟಿತ್ತು. ಸಾರಿ ಮಾವಯ್ಯ, ಅಷ್ಟೊತ್ತ ಆಶೀರ್ವಾದ ಮಾಡಿ. ಏನ್ ಗೌರವ, ಏನ್ ಮರ್ಯಾದೆ, ಇನ್ನು ಈ ಸಂಪ್ರದಾಯ ಇಟ್ಕೊಂಡಿದ್ಯಲ್ಲಪ್ಪ. ಹೇಳು, ನೀನ್ ನೋಡಿ ನನ್ಗೆ ತುಂಬಾ ಸಂತೋಷ ಆಗೋಯ್ತು. ಮಾವಯ್ಯ, ಅದ್ ಇಟ್ಕೋಬೇಕು, ಇಲ್ಲ ಅಂದ್ರೆ 3 ಲಕ್ಷ ರೂಪಾಯಿಗೆ ಅನ್ಯಾಯ ಕಲ್ಬಿದ್ದು ಬಿಡುತ್ತೆ. 3 ಲಕ್ಷ? ಏನ್ 3 ಲಕ್ಷ? ಏನ್ ಕಲ್ಲು? ಏನಮ್ಮ ಇದು? ಅದು ಡ್ಯಾಡ್, ನಮ್ ಜಯರಾಜ್ಗೆ ಮಂತ್ಲಿ ಸ್ಯಾಲ್ರಿ 3 lakhs ಅದನ್ನ ಹೇಳ್ತಿದ್ದಾರೆ. 3 ಲಕ್ಷ ಬರುತ್ತಾ ಜಯರಾಜ್ಗೆ? ಪರವಾಗಿಲ್ಲ ಕಣೆ, ನೀನು ಸೌಕರ್ಯನೇ. ನೀನ್ ನನ್ ಸೆಟ್ ಆಗ್ತೀಯ. ಮಾವಯ್ಯ, ನಾನು ಸೆಟ್ ಆಗ್ಬೇಕಾಗಿರೋದು ನಿಮಗಲ್ಲ, ನಿಮ್ಮ ಮಗಳಿಗೆ. ನಮಸ್ಕಾರ. ನಾನು ಈ ಮನೆ ಹಿರಿ ತಲೆ ಲಂಗಮ್ಮ. ಏನಮ್ಮ ಸುರಭಿ ಇದು ಲಂಗಮ್ಮ ಅಂತ ಹೆಸರಿಟ್ಕೊಂಡವಳೆ? ಸರ್, ಆಕ್ಚುಲಿ ಇವ್ರಿಗೆ ರಕರ್ ಪ್ರಾಬ್ಲಮ್ ಇದೆ. ಪ್ರಾಬ್ಲಮ್ ಅಂದಾಗೆ ಈ ಹುಡುಗಿ ಯಾರು? ನಾನು ಜಯರಾಜ್ ಇದಾರಲ್ಲ, ಅವ್ರ ಸೋದರತೆ ಮಗಳು. ನೀವೇ ಅವ್ರನ್ನ ಮದುವೆ ಆಗೋದಿತ್ತಲ್ಲ. ಆಗ್ತೀನಿ. ನಾನು ನಿನ್ನನ್ನೇ ಅಂದ್ರೆ ನನ್ನನ್ನೇ ಮದುವೆ ಆಗ್ತೀನಿ ಅಂತ ಪಾಪ ಈ ಹುಡುಗಿ ತುದಿಗಾಲ ಮೇಲೆ ನಿಂತ್ಕೊಂಡ್ಬಿಟ್ಟಿತ್ತು. ನಾನು ಯಾವಾಗ ಸುರಭಿನ ಲವ್ ಮಾಡೋದಕ್ಕೆ ಶುರು ಮಾಡಿದ್ನೋ ಆ ಕ್ಷಣದಿಂದ ಎಲ್ಲದನ್ನು ನಾನು ಕ್ಯಾನ್ಸಲ್ ಮಾಡ್ಕೊಂಡ್ಬಿಟ್ಟೆ. ಡ್ಯಾಡಿ, ನಾನು ಜಯರಾಜ್ನ ತುಂಬಾ ಲವ್ ಮಾಡ್ತಿದ್ದೀನಿ. ನಾನು ಇವ್ರನ್ನೇ ಮದುವೆ ಮಾಡ್ಕೋತೀನಿ. ಆಯ್ತಮ್ಮ, ನೀನ್ ಯಾರು ಲವ್ ಮಾಡ್ತಾ ಇದ್ಯೋ ಅವನ ಜೊತೆನೆ ಮದುವೆ ಮಾಡಿಸೋದಕ್ಕೆ ನಾನು ಟ್ರೈ ಮಾಡ್ತೀನಿ. ಅದಕ್ಕೂ ಮೊದಲು ಅವನ ಬಗ್ಗೆ ಒಂದಷ್ಟು ವಿಷಯ ತಿಳ್ಕೊಬೇಕಲ್ಲ. ಮರ್ಪಟ್ಟಿಗೆ ಗೊತ್ತಾ ಇಲ್ವೇ? ಅದು ಸುರಭಿ ನೋಡು, ನಾನು ನೀನು ಮದುವೆ ಆಗ್ಬಿಡ್ತೀವಿ. ಆದ್ಮೇಲೆ ನನ್ನ ಆಸ್ತಿ ಮತ್ತು ನಿನ್ನ ಆಸ್ತಿ 2 ಸೇರ್ಕೊಳ್ಳುತ್ತೆ. ಅದನ್ನ ನೋಡು, ನಮ್ಮ ಆಸ್ತಿ ಅನ್ನೋದು ಯಾವತ್ತೂ ಕರೆಕ್ಟಾಗಿ ಹೋಗ್ಬಾರ್ದು, ಬೆಳೀತಾ ಹೋಗ್ಬೇಕು. ಬಾ, ಆ ಕುರಿತು ನಿನ್ನೊಟ್ಟಿಗೆ ನಾನು ಸ್ವಲ್ಪ ಚರ್ಚೆ ಮಾಡಬೇಕು. ನೀನ್ ನನ್ನ ಜೊತೆ ಬಾ. ಆ ಜಯರಾಜ್ಗೆ ನನ್ನ ಆಸ್ತಿ ಬಗ್ಗೆ ಎಷ್ಟೊಂದು ಮುಂದಾಲೋಚನೆ ಇದೆ. ಇನ್ನಾಕ್ ತಡ, ನಿಮ್ ಮಗಳನ್ನ ಜಯರಾಜ್ಗೆ ಕೊಟ್ಟು ಮದುವೆ ಮಾಡ್ಬಿಡಿ. ಹೆಂಡತಿ ಆಯಾತು. ಹೆಂಡತಿ ಏನ್ ಯಜಮಾನ್ರೆ, ಕರ್ದಿದ್ ನನ್ನೆಲ್ಲ. ನಾನು ಯಾಕೆ ನಿನ್ನ ಕರೀಲಿ? ನಾನು ಕರಿತಾ ಇರೋದು ನನ್ನ ಹೆಂಡತಿನ. ಹೆಂಡತಿ ಮುಂದೆ ನಾನು ನಿಮ್ ಹೆಂಡತಿ ಆಗೋಳೆ ತಾನೆ. ಈಗಿರೋರು ಬಿಟ್ಕೊಟ್ಟಿರ್ತಾರೆ, ನೀನು ಮುಂದೆ ಹೆಂಡತಿ ಆಗೋದು. ನೀನು ಸ್ವಲ್ಪ ಸುಮ್ಮನಿರೋ. ಹೆಂಡತಿ ಹವಿ, ನೀವು ಕರೆದಿದ್ ನನ್ನನ್ನ. ನಾನು ಯಾಕ್ರೆ ನಿಮ್ಮನ್ನು ಕರೀಲಿ? ಇವಾಗ ನೀವೇ ನಂಗೊಂದು ಹೊಸ ಹೆಂಡತಿ ಸೆಟ್ ಮಾಡಿಕೊಟ್ಟಿದ್ರಲ್ಲ, ಆ ಹೆಂಡತಿನ ನಾನು ಕರಿತಾ ಇರೋದು. ಹೆಂಡತಿ, ಹೊಸ ಹೆಂಡತಿ ಬಾರೆ ನೀನು.
ನನ್ನ ಎದುರುಗಡೆನೆ ಹಾಯ್ ಡೀರ್ ಅಂತ ನನ್ನ ಹಬಿ ಕೈ ಹಿಡ್ಕೊಂಡಿದ್ಯಲ್ಲ ನಿನಗೆ ಸ್ವಲ್ಪನೂ ಶೇಮ್ ಆಗಲ್ವಾ? ಜಾಜಿ ಇಲ್ಲಿ ಪ್ರಾಕ್ಟೀಸ್ ಮಾಡ್ಕೊಂಡೆ ತಾನೆ ನಾವು ಅಪ್ಪನ ಮುಂದೆ ಸೀನ್ ಚೆನ್ನಾಗಿ ಬರೋದು. ನಾವಿಬ್ರು ನಿಜವಾದ ಲವರ್ಸ್ ಅಂತ ಅವ್ರಿಗೆ ಅನ್ಸೋದು. ಏನಿದೆ ನೀನು ಲಿಪ್ಟಿಕ್ಕು ಹಾಕೊಳ್ಳೇ ಇಲ್ವಾ? ಹಾಕೊಂಡಿದ್ದೀನಲ್ಲ ಡಿಯರ್. ಅಂದ್ರೆ ನೀನು ಹೇಳ್ತಾ ಇರೋದೇನು ನಿನ್ನ ಲಿಪ್ಟಿಕ್ನೆಲ್ಲ ನಾನು ತಿನ್ಕೊಂಡ್ಬಿಟ್ಟೆ ಅಂತಾನೆ? ನೋಡಿ ಈಗಿನ ಲಿಪ್ಟಿಕ್ ಹಾಕ್ತೀನಿ, ಆಮೇಲೆ ಅಲ್ಲಿಗೆ ಹೋಗಿ ಬರೋಣ. ಹೋಗ ಮತ್ತೆ ಎಲ್ಲಿಗೆ ಅಂತ ಕೇಳಿದ್ರೆ ಓದ್ ಜಾಗದಲ್ಲಿ ರೂಮ್ ಸಿಕ್ಕಿಲ್ಲ. ನೀವು ಸ್ವಲ್ಪ ಸುಮ್ಮನಿರ್ರಿ. ಜಾಜಿ ಅವರೇ, ಅವರಿಬ್ರು ಎಲ್ಲಿಗೆ ಹೊರಟಿದ್ದಾರೆ ಗೊತ್ತಾ? ಎಲ್ಲಿಗೆ? ನಂದಿ ಬೆಟ್ಟಕ್ಕೆ. ನಂದಿ ಬೆಟ್ಟಕ್ಕ? ಈ ಟೈಮಲ್ಲಿ ವೆದರ್ ತುಂಬಾ ಚೆನ್ನಾಗಿರುತ್ತೆ, ಏನೇನ್ ನೋಡ್ಬೇಕು ಎಲ್ಲ ನೋಡ್ಕೊಂಡ್ ಬರೋಣ ಅಂತ ಗುಪ್ತ ಮಾತಾಡ್ಕೊತಾ ಇದ್ರು. ಅವರಿಬ್ರು ರೂಮಿಂದ ಈಚೆಗೆ ಬರ್ತಾರಲ್ಲ, ಎಲ್ಲಿಗೆ ಹೋಗ್ತಿದ್ದೀರಾ ಅಂತ ಸರಿಯಾಗಿ ಬೆಂಡೆತ್ತಿ ಬ್ರೇಕ್ ಹಾಕಿ ನಾವಿಬ್ರು ಸೈಲೆಂಟ್ ಆಗಿ ಸೈಡಲ್ಲಿ ನಿಂತ್ಕೊಂಡಿರ್ತೀವಿ. ಅದು ಸುರಭಿ ಜುಟಿಗೆ ಲಿಪ್ಟಿಕ್ನ ಹಾಕೊಳ್ಳೋದು ಕೂಡ ಒಂದು ಕಲೆ. ಈಗೇನು ನಾನು ಹಾಕೊಟ್ಟಿದ್ದೀನಲ್ಲ ಪ್ರತಿನಿತ್ಯನೂ ಹಾಗೆ ಹಾಕೋಬೇಕು. ನೋಡು ಇವರಿಬ್ರು ಹಾಕೊಂಡಿದ್ದಾರೆ, ಒಳ್ಳೆ ಸರ್ಕಸ್ ಅಲ್ಲಿ ಜೋಕರ್ ಕಣ್ಣೆ ಕಾಣಿಸ್ತಾ ಇಲ್ವಾ? ವಾಟ್ ಇಸ್ ದಿಸ್ ನಾನ್ಸೆನ್ಸ್? ನಾನು ಆಟಕ್ಕೆ ಬರಲ್ಲ, ಇದು ನನಗೆ ಆಗಲ್ಲ. ನಾನು ಒಂದು ಸಲ ಪಾತ್ರನ ಮೈ ಮೇಲೆ ಎಳ್ಕೊಂಡ್ಬಿಟ್ಟೆ ಅಂದ್ರೆ ಆದಷ್ಟು ಸಹಜವಾಗಿ ನೈಜವಾಗಿ ಪಾತ್ರ ಹೊರ ಹೊಮ್ಮಕ್ಕೆ ಕಂಡ್ರೆ ಅಲ್ಲಿವರೆಗೂ ಯಾವ ಕಾರಣಕ್ಕೂ ಬಿಡಲ್ಲ. ಏನು ಇವರೇ ನಿಮ್ಗೆ ಕಲ್ಕೊಡ್ತಾರೇನ್ರಿ? ಮಾತಿನ ಪ್ರಕಾರ 3 ಲಕ್ಷ ರೂಪಾಯಿ ನೀವು ಕೇಳಿದ ತಕ್ಷಣ ಕಿತ್ತು ಕೊಡ್ತಾರೆ ತಾನೆ? ಕರೆಕ್ಟಾಗಿ ಮಾಡ್ಬೇಕಪ್ಪ. ಓ, ಇದು ಬರೀ ಆಕ್ಟಿಂಗ್ ಅಷ್ಟೇನಾ? ನಮ್ಮ ತಾಯಣಿಗೂ ಕಂಡ್ರಿ ನಮ್ಮಿಬ್ಬರು ನೈಜ ಅಭಿನಯ ನೋಡ್ಬಿಟ್ಟು ನಾವಿಬ್ಬರೇ ನಿಜವಾದ ಲವ್ವರು ಅಂತ ನೀವಿಬ್ರು ತಪ್ಪು ತಿಳ್ಕೊಂಡ್ರೆ ನಾನು ತಾನೇ ಏನು ಮಾಡಲಿ? ಕೊಡಬಾರ್ದು. ಐ ಆಮ್ ಸೋ ಸಾರಿ ಅಭಿ, ಐ ಆಮ್ ಸೋ ಸಾರಿ. ಸುರಭಿ, ನೀನು ರಿಲ್ಯಾಕ್ಸ್ ಕೊಡ್ತೀನಿ ಅಂತ ಹೇಳಿದ್ಯಲ್ಲ, ಯಾವಾಗ ಕೊಡ್ತೀಯಾ? ಜಾಜಿ ಜೈರಾಜ್ ಬರ್ಬೇಕು, ನಾವು ಅಪ್ಪಂಗೆ ಒಪ್ಪಿಗೆ ಆಗ್ಬೇಕು, ಮದ್ವೆ ಸೆಟ್ಲ್ ಆಗ್ಬೇಕು. ಇನ್ನೂ ಟೈಮ್ ಇದೆ ಅಲ್ವಾ? ಮತ್ತೆ ನೀವಿಬ್ರು ನಂದಿ ಬೆಟ್ಟಕ್ಕೆ ಹೋಗ್ತಾ ಇದೀರಂತೆ? ಹಾ, ಭಾವಿ ಗಂಡ ಎಲ್ಲಿಗೆ ಕರೀತಾನೋ ಅಲ್ಲಿಗೆ ಹೋಗ್ಲೇಬೇಕಲ್ವಾ? ಯಾರು ನಿನ್ ಭಾವಿ ಗಂಡ? ಜಯರಾಜ್. ಆ ಜಯರಾಜು ಈ ಜಯರಾಜು? ಆ ಜಯರಾಜ್ ಇಲ್ಲಿಗೆ ಬರೋವರೆಗೂ ಈ ಜಯರಾಜೆ ನನ್ ಜಯರಾಜ್. ಬನ್ನಿ ಜಯರಾಜ್. ಅದು ಸುರ್ಬಿ ಯಾಕೋ ನಮಗೆ ಈ ದಿಕ್ಕು ಆಗಿ ಬರ್ತಾ ಇಲ್ಲ ಅಂತ ಇದೆ. ಯಾಕೆ ಡಿಯರ್? ನೋಡು ಕೆಂಪ್ ಕಲರ್ ಡೇಂಜರ್ ಪಕ್ಕದಲ್ಲೇ ಇದೆ. ನಾವಿಬ್ರು ಅಗ್ನಿಮೂಲೆ ಕಡೆಯಿಂದ ಜಾಜಿ ಅವರೇ, 3 ಲಕ್ಷ ರೂಪಾಯಿ ಯಾವಾಗ ಕೊಡ್ತಾರಂತೆ? ಎಲ್ಲ ಮುಗಿದಾದ್ಮೇಲೆ ಕೊಡ್ತಾಳಂತೆ. ಐ ಮೀನ್ ಟು ಸೇ, ಬಾಂಬೆಯಿಂದ ಜಯರಾಜ್ ಬರಬೇಕು, ಆ ಜಯರಾಜ್ನ ಸುರ್ಬಿ ಅವ್ರ ಫಾದರ್ ಒಪ್ಕೋಬೇಕು, ಮ್ಯಾರೇಜ್ ಫಿಕ್ಸ್ ಆಗ್ಬೇಕು, ಅದೆಲ್ಲ ಮುಗಿದ್ಮೇಲೆ ಮನೆಗೆ ಕೊಡ್ತಾಳಂತೆ. ನಂದಿ ಬೆಟ್ಟಕ್ಕೆ ಯಾಕಂತ ಹೋಗಿರೋದು? ಆಕ್ಚುಲಿ ಅದು ಸುರ್ಬಿ ಅವ್ರ ಫಾದರ್ ಮುಂದೆ ಸೀನ್ ರಿಯಲಿಸ್ಟಿಕ್ ಆಗಿ ಬರ್ಲಿ ಅಂತ ಪ್ರಾಕ್ಟೀಸ್ ಮಾಡೋದಕ್ಕೆ ಅಂತ ನಂದಿ ಬೆಟ್ಟಕ್ಕೆ ಹೋಗಿದ್ದಾರೆ. ತಪ್ಪು ಮಾಡಿಬಿಟ್ರಿ ಜಾಜತ್ಗೆ, ನೀವು ತಪ್ಪು ಮಾಡಿಬಿಟ್ರಿ. ಅವ್ರು ಏನೇ ಪ್ರಾಕ್ಟೀಸ್ ಮಾಡ್ತಾದ್ರು ನಿಮ್ಮ ಕಣ್ಣು ಮುಂದೆ ಪ್ರಾಕ್ಟೀಸ್ ಮಾಡ್ಬೇಕಾಗಿತ್ತು. ನೀವು ಇಲ್ಲಿರೋದು, ಅವರು ನಂದಿ ಬೆಟ್ಟದ ತುದಿಯಲ್ಲಿರೋದು. ಅವ್ರು ಅಲ್ಲಿ ಏನು ಪ್ರಾಕ್ಟೀಸ್ ಮಾಡ್ತಾರೆ ಅಂತ ಇಲ್ಲಿಗೂ ನಿಮಗೆ ಹೇಗೆ ಗೊತ್ತಾಗುತ್ತೆ? ಹೌದಲ್ವಾ? ನನ್ನ ಹಬಿಗೆ ಸ್ವಲ್ಪ ಸಲಿಗೆ ಕೊಟ್ರೆ ಸಾಕು, ಹೇಗೆ ಅಡ್ವಾಂಟೇಜ್ ತಗೋತಾರೆ ನೋಡು. ನೀವೇ ತಾನೇ ನಮ್ಮ ಅಣ್ಣ ಹಿಂಗೆ ಬಲವಂತ ಮಾಡಿ ನಿಮ್ ಫ್ರೆಂಡ್ಗೆ ಲವರ್ ಆಗು ಅಂತ ಹೇಳಿದ್ದು. ನಾನು ಹೇಳಿರ್ಬೋದು, ಹಾಗಂತ ಅವ್ರಿಬ್ರು ಪ್ರಾಕ್ಟೀಸ್ ಮಾಡೋದಕ್ಕಿಂತ ನಂದಿ ಬೆಟ್ಟಕ್ಕೆ ಹೋಗ್ಬೇಕಾ? ಭಾವಿ ಪತ್ನಿ ಅಂದ್ಮೇಲೆ ಅಲ್ಲಿ ಇಲ್ಲಿ ಕರ್ಕೊಂಡು ಹೋಗ್ಬೇಕಾಗುತ್ತೆ. ನಿಮ್ಮನ್ನ ಕಟ್ಕೊಂಡಂತೂ ನಮ್ಮ ಅಣ್ಣಯ್ಯ ಸುಖ ಪಡ್ಲಿಲ್ಲ, ನಂದಿ ಬೆಟ್ಟದಲ್ಲಾದ್ರೂ ಸುಖ ಪಡ್ಲಿ ಬಿಡಿ. ನಿತ್ಕೊಳ್ಳೋ ಯಾವನ ಜಯರಾಜ? ನಾನೇ ಅಲ್ವಾ? ನನ್ನ ದಾರಿಗೆ ಅಡ್ಡ ಬರ್ತಾ ಇದೀಯಾ? ನೋಡೋ, ನನ್ನ ಪಾಡಿಗೆ ನಾನು ಹೋಗ್ತಾ ಇದ್ದೆ, ನನ್ನ ದಾರಿಗೆ ಅಡ್ಡ ಬಂದವನು ನೀನು. ಈಗ ಈ ತರ ಮಾತನ್ನು ಹೇಳ್ತಾ ಇದೆಯಲ್ಲ, ಇದು ಸರಿನೇನಾ? ಮದುವೆ ವಿಷಯ ಏನಾಯ್ತು? ತಾಳಿ ತಟ್ಸೋದಕ್ಕೆ ಗಳಿಗೆ ಕೂಡ್ ಬಂದಿಲ್ಲ, ಅದೇನಾದ್ರೂ ಕೂಡ್ ಬಂತು ಅಂದ್ರೆ ತಟ್ಟಿಸ್ಬಿಡದೆ. ತಾಳಿಗಿಳಿ ತಟ್ಸಕ್ ಹೋದ್ರೆ ನಿನ್ನ ಹಿಡ್ಕೊಂಡು ತಟ್ಟು ಬಿಡ್ತೀನಿ. ನೀನು ಸುರಭಿಯ ಸೋದರ ಮಾವನೇ ಇರಬಹುದು, ಈ ನಿನ್ನ ಕಟ್ಟ ರೋಪ್ಗಳೆಲ್ಲ ನನ್ನ ಮುಂದೆ ನಡೆಯಲ್ಲಮ್ಮ. ಗೊತ್ತು ತಾನೆ ನಾನು ಯಾರು ಅಂತ ಗೊತ್ತು ತಾನೆ? ನಿನ್ ಯಾವನ್ನಾದ್ರೂ ಆಗಿರೋ, ನಾನು ಸುರಭಿನ ಮದುವೆ ಮಾಡ್ಕೋಬೇಕು ಅಂತಿದ್ದೀನಿ. ಅವಳು ಅಪ್ಪನಿಗೆ ಒಬ್ಳೆ ಮಗಳು, ಕೋಟ್ಯಾಂತರ ರೂಪಾಯಿ ಆಸ್ತಿ ಇದೆ. ಆ ಆಸ್ತಿಗೋಸ್ಕರ ಅವಳನ್ನ ಮದುವೆ ಮಾಡ್ಕೋಬೇಕು ಅಂತಿದ್ದೀನಿ. ನೀನ್ ಅಡ್ಡ ಬಂದು ಅದನ್ನ ತಪ್ಪಿಸ್ಬೇಕು ಅಂತಿದೀಯಾ? ಯಾವ ನನ್ನ ಮಗನಿಗೆ ಬೇಕೋ ಆಸ್ತಿ ನನ್ನ ಪಾಡಿಗೆ ನಾನು ಇರ್ತೀನಿ ಅಂದ್ರೆ ನಾನು ನಿರೋಧಕ್ಕೆ ಬಿಡ್ತಾ ಇಲ್ವಲ್ರ ನೀವೆಲ್ಲ? ನೋಡೋ, ನಿನ್ನ ಕೈ ಕಾಲು ಮುರಿಯಕ್ ಮುಂಚೆ ಒಂದು ಮಾತು ಹೇಳ್ತೀನಿ, ಸುರಭಿನ ನನ್ಗೆ ಬಿಟ್ಟು ಕೊಟ್ಬಿಡು. ಅಷ್ಟ ತಾನೇ? ಮನೆಗೆ ಬಂದು ಕರ್ಕೊಂಡು ಹೋಗು. ಅದೆಲ್ಲ ಆಗಲ್ಲಮ್ಮ. ಎಲ್ರ ಮುಂದೆ ಈ ಸುರಭಿನ ನಾನು ಮದುವೆ ಮಾಡ್ಕೊಳ್ಳಲ್ಲ, ಈ ಸಂತಾನೆ ಮದುವೆ ಮಾಡ್ಕೊಳ್ಳಿ ಅಂತ ಹೇಳ್ಬೇಕು. ಇಲ್ಲ ಅಂದ್ರೆ ಏನ್ ಮಾಡ್ತೀನಿ ಗೊತ್ತಾ? ನೀನ್ ಏನ್ ಮಾಡ್ತೀಯ ಬಿಡ್ತೀಯ ನನಗಂತ ಗೊತ್ತಿಲ್ಲಮ್ಮ. ಅದಕ್ಕೂ ಮೊದಲು ನಾನು ಯಾರು ಅಂತ ನಿನಗೆ ಗೊತ್ತಾ? ಯಾರಮ್ಮ? ನಾನು ಹೇಳಿ ಕೇಳಿ ಗಡ್ಡಗಲಿ ವಂಶದ ಕಟ್ಟ ಕಡೆ ತುಂಡು ಕಣಮ್ಮ, ಪಾಂಡ್ರಂಗ ಗಡ್ಡಗಲಿ ಅಂತ. ನೀನ್ ಜಯರಾಜ್ ಅಲ್ವಾ? ಜಯರಾಜ್. ನನ್ನ ಇನ್ನೊಂದು ಹೆಸರು ಜಯರಾಜ್. ಈ ರೌಡಿ ಸಂತನ ವಿಷಯ ಇನ್ನೂ ನಿನಗೆ ಗೊತ್ತಿಲ್ಲ. ಹಾಫ್ ಮಲ್ಟರ್ ಮಾಡೋದು ಅಂದ್ರೆ ನೀರು ಕುಡ್ದಷ್ಟೇ ಸಲೀಸು, ಗೊತ್ತಾ? ಅಣ್ಣ,
ಈ ಇಂಪಾರ್ಟೆಂಟ್ ಆದ ಬಯೋಡಾಟನ ಮೊದಲೇ ಹೇಳೋದಕ್ಕೆ ಏನಾಗಿತ್ತಣ್ಣ ನಿನಗೆ? ನೀನ್ ಹೀಗೆ ತರಲೆ ಮಾಡ್ತಾ ಇದ್ರೆ ಆಸ್ಪತ್ರೆ ಬೆಡ್ ಅಲ್ಲಿ ಮಲಗಿಸಿ ಪಿಳಿ ಅಂತ ಕಣ್ಣು ಬಿಟ್ಕೊಂಡು ಫ್ಯಾನ್ ನೋಡ್ತಾ ಇರ್ಬೇಕು. ಹಾಗೆ ಮಾಡ್ತೀನಿ. ಸ್ಯಾಂಪಲ್ಗೆ ಅಂತ ಒಂದೆರಡು ಇಸ್ಕೋ ಕೊಡ್ತೀನಿ. ಅಣ್ಣ ಏನಣ್ಣ ಇದು? ಇದಕ್ಕಿದ್ದಂಗೆ ಕಣ್ಣಲ್ಲೆಲ್ಲ ನಕ್ಷತ್ರ ಕಂಡುಬಿಟ್ಟು. ಅಣ್ಣ ನಮ್ಮ ಮನೆ ಯಾವ ಕಡೆ ಬರುತ್ತಣ್ಣ? ಏನಾಯ್ತು ಯಜಮಾನ್ರೆ? ಸುರ್ಬಿ ಸೋದರ ಮಾವ ಇದಾನಲ್ಲ ಅಂತ ಒಂದಿಷ್ಟು ಡಿಚ್ಚಿ ಹೊಡೆದ ಕಣೆ, ಕಣ್ಣಲ್ಲಿ ಹಂಗಂಗೆ ನಕ್ಷತ್ರಗಳು ಬಂದು. ಯಾಕಂತ ಹೊಡ್ತಿದ್ದು? ಸುರಭಿನ ಅವ್ರ ಮದುವೆ ಆಗ್ತಾನಂತೆ. ಅವನ ದಾರಿ ನಾನು ಏನಾದ್ರೂ ಅಡ್ಡ ಹೋದ್ರೆ ಇದೇ ಪರಿಸ್ಥಿತಿ ಅಂತೆ. ಸುರ್ಬಿ ಕಮ್ ಯಾರ್. ಏನ್ ಜಾಜಿ? ಸುರ್ಬಿ ನಿನ್ ಸೋದರ ಮಾವ ಸಂತ ಇದ್ದಾನಲ್ಲ, ಅವನು ನನ್ನ ಹಬಿಗೆ ಅರೇ ಚಾಚಿ ಸಂಬಳಿಸಿನಿ ಅವ್ರೆ, ನಾನು ಅದೇ ತಿನ್ಕೊಂಡು ಬಂದೆ ಅನ್ನೋ ಕಾರಣಕ್ಕೆ ನನ್ನ ಪಾತ್ರಕ್ಕೆ ಮಾತ್ರ ಅನ್ಯಾಯ ಮಾಡಬೇಡ್ರಿ. ಇಷ್ಟಕ್ಕೂ ನಮ್ಮ ಸುರಭಿ ಅವ್ರಿಗೆ ಅರ್ಥ ಆಗಬೇಕು ಅಂದ್ರೆ ನಿಮ್ಮ ಲವ್ವರ್ ಜೈರಾಜ್ ಮತ್ತೆ ತಿನ್ಕೊಂಡ್ ಬಂದಿದ್ದೇನೆ ಅಂತ ಹೇಳ್ರಿ. ನಿನ್ನ ಲವರ್ ಜೈರಾಜ್ಗೆ ಟಿಚ್ಚಿ ಹೊಡೆದಿಯಾನೆ. ಅಯ್ಯೋ ಅವ್ನ್ ದೊಡ್ಡ ರೌಡಿ ವಿಮಿನೈಸರ್. ನನ್ನ ಮದ್ವೆ ಆಗು ಅಂತ ಪೀಡಿಸ್ತಿದ್ದಾನೆ. ನಾನೇನಾದ್ರೂ ಅವನನ್ನ ಮದ್ವೆ ಆದ್ರೆ ಅವ್ನು ನನ್ನನ್ನು ಸಾಯಿಸ್ಬಿಡ್ತಾನೆ ಅಷ್ಟೇ. ಜಯರಾಜ್ ನೀವೇ ಅವನಿಂದ ನನ್ನನ್ನು ಕಾಪಾಡ್ಬೇಕು. ಅಯ್ಯ ಶಿವನೇ, ಏ ಸುರಭಿ ಅವ್ರೆ, ಶುರುವಾತಲ್ಲಿ ಬಂದ್ರಿ ಲವರ್ ಆಗಿ ಅಂತ ನಾನು ಹೂ ಅಂದೆ. ಈಗ ನೋಡಿದ್ರೆ ನನ್ನ ಕಾಪಾಡಿ ಬಾಡಿಗಾರ್ಡ್ ಆಗಿ ಅಂತ ಹೇಳ್ತಾ ಇದ್ದಾರ. ಅವ್ನು ಸ್ಪಷ್ಟವಾಗಿ ಹೇಳ್ಬಿಟ್ಟಿದ್ದಾನೆ ಕಣ್ರಿ, ನಾನೇನಾದ್ರೂ ನಿಮ್ಮ ಹಿಂದೆ ಬಿದ್ದರೆ ನನ್ನನ್ನು ಆಫ್ ಆರ್ಡರ್ ಮಾಡ್ತಾನಂತೆ. ಅಲ್ಲಮ್ಮ, ಆ ಸಂತ ಹೇಳಿ ಕೇಳಿ ದೊಡ್ಡ ಲೌಡಿ. ಅವನು ನನ್ನ ಮಗನ ಕೈಕಾಲು ಮುಳುಗ್ಲೆ ನನ್ನ ಮಗನಿಗೆ ಯಾರಮ್ಮ ದಿಕ್ಕು? ಅತ್ತೆ ಯು ಡೋಂಟ್ ವರಿ, ಸುರ್ಬಿ ಹೇಗಿದ್ರು 3 lakhs ಕೊಡ್ತೀನಿ ಅಂತ ಹೇಳ್ದಾಳಲ್ವಾ, ಅದೇ ಮನೇಲೆ ರಿಪೇರಿ ಮಾಡಿಸ್ತೀನಿ. ಅವಳು ದುಡ್ಡು ಕೊಡ್ತಾಳೆ ಅಂತ ನನ್ನ ಮಗ ಕೈಕಾಲು ಮುಳುಸ್ಕೋಬೇಕಾ? ಏನು ಬೇಕಾಗಿಲ್ಲ, ಆ ಸುಲಭಿನ ಸಂತನ ಮದುವೆ ಮಾಡ್ಕೊಳಕ್ ಹೇಳು. ನನ್ನ ಮಗನ ಕೈಕಾಲುಗಳು ಉಳ್ಕೊಂಡು. ಇಲ್ಲಾಂದ್ರೆ ನಮ್ಮ ಅಣ್ಣಯ್ಯ ಜೈರಾಜ್ ಅಲ್ಲ ಅಂತ ಸಂತಂಗ್ ಹೇಳ್ಬಿಡ್ತೀವಿ. ಸುರಭಿ ಯಾಕೆಲ್ಲೂ ಟೆನ್ಷನ್ ಅಲ್ಲಿ ಇದ್ದಾಗಿದೆ? ನೋಡು ಸುರಭಿ, ನಿಮ್ ಸೋದರ ಮಾವ ಸಂತ ತುಂಬಾ ಒಳ್ಳೆಯವನು. ಅವನು ಲೌಡಿನೇ ಇರಬಹುದು, ಆದರೆ ಅವನು ನಿಮ್ಮ ಕುಟುಂಬಕ್ಕೆ ಸೇರಿದವನು. ನೀನ್ ಯಾರ್ಯಾರನ್ನ ಮದ್ವೆ ಆಗೋ ಬದಲು ಸಂತನೇ ಮದ್ವೆ ಆಗೋದು ಒಳ್ಳೇದು ಅಂತ ನಮ್ಗೆಲ್ರಿಗೂ ಅನಿಸ್ತದೆ ಅಲ್ವಾ ಜಾಜಿ ಅಕ್ಕ? ಹೌದು. ಆಮೇಲೆ ವಿಚಾರಿಸ್ತೀನಿ. ನೀವೆಲ್ಲರೂ ಯಾಕೆ ಹೀಗೆ ಹೇಳ್ತಿದ್ದೀರಾ ಅಂತ ನಂಗೆ ಗೊತ್ತಾಯ್ತು. ಆ ಸಂತನಿಂದ ನಿಮ್ಗೆ ಏನಾದ್ರೂ ಪ್ರಾಬ್ಲಮ್ ಆಗ್ಬೋದು ಅಂತ ತಾನೆ? ಹಾಗೆ ತಿಳ್ಕೊಮ್ಮ. ಏನೀಗ? ಅಲ್ಲ ಜಾಜಿ, ಜಯರಾಜ್ನ ಮದ್ವೆ ಆಗು ಅಂತ ನೀನೇ ಹೇಳಿದ್ದು. ಈಗ ಸಂತ ಎಂತವನು ಅಂತ ಗೊತ್ತಿದ್ದು ನೀವೆಲ್ಲರೂ ನನ್ನನ್ನ ಅವನ ಜೊತೆಗೆ ಮದ್ವೆ ಮಾಡ್ಕೊಂತ ಹೇಳ್ತಿದ್ದೀರಲ್ಲ, ಇದು ಸರಿನಾ? ಸಿಚುವೇಶನ್ ನಾನು ನೋಡ್ತಾ ಇದ್ರೆ ನೀನು ಸಂತನ ಜೊತೆ ಮ್ಯಾರೇಜ್ ಆಗೋದೇ ಬೆಟರು. ನಾಳೆ ನನ್ಗೆ ಏನಾದ್ರು ಪ್ರಾಬ್ಲಮ್ ಆದ್ರೆ ಯಾರು ನೋಡ್ತಾರೆ? ನೋಡಿ, ನಾನು ಜಯರಾಜ್ ಜೊತೆ ಮದ್ವೆ ಆಗಕ್ಕೆ ನೀವೆಲ್ಲರೂ ಸಹಕಾರ ಕೊಟ್ಟರೆ ನಾನು ಮದ್ವೆ ಆಗ್ತೀನಿ. ಇಲ್ಲದೆ ಇದ್ರೆ ನನ್ನ ಮದ್ವೆನೇ ಆಗಲ್ಲ. ಜಾಜತ್ಗೆ ನಿಮ್ಮ ಫ್ರೆಂಡ್ ಬರೀ ಬಾಯಿ ಮಾತಿಗೆ ಬಗ್ಗೋ ಹಂಗೆ ಕಾಣಲ್ಲ. ಒಂದು ಕೆಲಸ ಮಾಡೋಣ, ಜೈರಾಜ್ ಜೊತೆ ಮದುವೆ ಮಾಡ್ತೀವಿ ಅಂತ ಹೇಳಿ ಅದೇ ಮುಹೂರ್ತದಲ್ಲಿ ಸಂತನ ಜೊತೆ ಮದುವೆ ಮಾಡ್ಬೋಣ. ಸೂಪರ್ ಐಡಿಯಾ. ನಾಳೆನೆ ಮುಹೂರ್ತ. ಶುಕ್ಲಾಂ ಭರತರಂ ವಿಷ್ಣು ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವವಿಘ್ನೋಪಶಾಂತಯೇ. ಹೆಣ್ಣು ಮಕ್ಕಳಿಸ್ಕೊಂಡ್ರೆ ಪ್ರಾರಂಭ ಗಂಡಿಲ್ಲ. ಬರ್ತಾರೆ. ಸುರಭಿ ಅವರೇ, ಜಯರಾಜ್ಗಿಂತ ಒಳ್ಳೆ ಗಂಡು ನಿಮಗೆ ಸಿಗಕ್ಕೆ ಸಾಧ್ಯನೇ ಇರಲಿಲ್ಲ ಬಿಡಿ. ನನ್ ಜಯರಾಜ್ ಬರ್ತಾರೆ ಅಂತ ತಾನೆ ನೀವು ನಂಗೆ ಹೀಗೆ ರೆಡಿ ಮಾಡಿರೋದು? ಆಫ್ ಕೋರ್ಸ್. ಎಲ್ಲಿ ಜಯರಾಜ್? ನಿಮ್ಗೆ ಸರ್ಪ್ರೈಸ್. ವೈಟ್ ಅಂಡ್ ಸಿ. ಪಲ್ಲು, ಜಯರಾಜನ್ ಕರ್ಕೊಂಡ್ ಬಾ. ಜೈರಾಜ್ ಸಿಗ್ಲಿಲ್ಲ, ಅದಕ್ಕೆ ಸಂತನೇ ಮದ್ವೆಗಂತರ ರೆಡಿ ಮಾಡಿಸಿ ಕರ್ಕೊಂಡ್ ಬಂದ್ಬಿಟ್ಟು. ನಾನು ಈ ಸಂತನ್ ಮದ್ವೆ ಆಗಲ್ಲ. ಸುರಭಿಗೆ ಮದುವೆಗೆ ಒಪ್ಸಿದ್ದೀನಿ ಅಂತ ಹೇಳಿ ಹೀಗ ಮೋಸ ಮಾಡೋದು? ಸಂತನ, ನಾನೇ ಜೈರಾಜು. ನೀನೇನ ಮದುವೆ ಗಂಟಿನ ಗೆಟಪ್ಪು? ಹೆಣ್ಣಿಲ್ವೇ? ಮದುವೆ ಆಗೋಲ್ಲ ಅಂತ ಹೇಳಿ ಇಲ್ಲಿ ಬಂದು ನಿಂತಿದ್ದಾಳೆ ನೋಡಪ್ಪ. ಸುರಭಿನ ನನ್ನ ಜೊತೆ ಮದುವೆ ಆಗೋದಕ್ಕೆ ಒಪ್ಸು ಅಂತ ಹೇಳಿದ್ದಾನೆ. ನೋಡಮ್ಮ ಸುರಭಿ, ನಿನ್ನ ಜಯರಾಜ್ ನಾನು ಹೇಳ್ತಾ ಇದ್ದೀನಿ, ನೀನು ಮದುವೆ ಆಗ್ಬೋದು. ಈ ಜಯರಾಜ್ ಅಲ್ಲ, ಆ ಜಯರಾಜ್ ಹೇಳಿದ್ರು ನಾನು ಇವನನ್ನ ಮದ್ವೆ ಆಗಲ್ಲ. ಕರೆಸ್ಬಿಟ್ಟು ಇಷ್ಟೊಂದು ಅವಮಾನ ಮಾಡ್ತೀರಾ? ನಾಳೆ ಒಳಗೆ ಅವಳನ್ನ ಒಪ್ಪಿಸದೆ ಹೋದ್ರೆ ನೀನು ಹಾಫ್ ಮಾಡ್ರಾಗ ಹೋಗ್ತೀಯ. ಹುಷಾರ್. ಮಗನೇ, ಏನೋ ನಿನ್ನ ಅವತಾರ. ತಾಯಿ, ಮನುಷ್ಯನಾಗಿ ಹುಟ್ಟಿದ ಮೇಲೆ ನಾವು ಯಾವುದಕ್ಕೂ ಆಸೆಯನ್ನು ಪಡಬಾರದು. ಇನ್ನೊಬ್ರು ಹೇಳ್ದಂಗಂತೂ ಕೇಳಲಿಕ್ಕೆ ಹೋಗ್ಲೇಬಾರದು. ನಮಗೆ ಏನು ತೋಚುತ್ತೋ ಹಾಗೆ ನಾವು ಇದ್ದು ಬಿಡಬೇಕು. ಇಲ್ಲ ಅಂದ್ರೆ ಕೊನೆಗೆ ಪ್ರಾಪ್ತಿಯಾಗೋದು ಈ ಕಾವಿ. ನಮಸ್ಕಾರ ಸ್ವಾಮೀಜಿ. ಕುಳಿತುಕೋ ಶಿಷ್ಯ. ಏನಮ್ಮ, ನೀನು ಸನ್ಯಾಸಿನಿ ಆಗ್ಬಿಟ್ಯಾ? ಜಯರಾಜ್ ಅವರು ಸನ್ಯಾಸಿ ಆದ್ಮೇಲೆ ನಮಗೂ ಈ ವೇಷನೇ ಸೂಕ್ತ. ನಾವೀಗ ಹಿಮಾಲಯಕ್ಕೆ ಹೋಗುತ್ತಿದ್ದೇವೆ. ಅಲ್ಲಿ ಹೋಗಿ ಏನ್ ಮಾಡ್ತೀರಾ? ಗುಹೆಯನ್ನು ಹೊಕ್ಕು ತಪಸ್ಸಿಗೆ ಕೂರುತ್ತೇವೆ. ಸುರಭಿ, ಏನಿದೆ ನಿನ್
ಅವಕಾಶ. ಏ ಮೂರ್ಖ, ಆಕೆ ಈಗ ಸನ್ಯಾಸಿನಿ, ಸ್ವಲ್ಪ ಗೌರವ ಕೊಟ್ಟು ಮಾತಾಡಿಸು. ಇಲ್ಲದಿದ್ದರೆ ಕಮಂಡಲದಿಂದ ಕಣ್ಣಿಗೆ ಕುಟ್ಟಿ ಬಿಟ್ಟೆವು. ತಾಯಿ ಮುಚ್ಚಯ್ಯ, ನಾನು ಇಷ್ಟಪಟ್ಟು ಹುಡುಗಿ ಮನಸ್ಸನ್ನ ಕೆಡಿಸಿ ಕಾವ್ಯ ಹಾಕ್ಸಿದ್ಯಾ? ಇದನ್ನ ನಾನು ಒಪ್ಪಲ್ಲ ಸುರ್ಬಿ. ಈಗಿಂದೀಗಲೇ ಹೋಗಿ ಜೀನ್ಸ್ ಪ್ಯಾಂಟು ಟಿ ಶರ್ಟ್ ಹಾಕೊಂಡ್ ಹೋಗೋ. ಶಿವ ಲೇ ಪರಮ ಪಾಪಿ ನೀಚ, ನೀನು ರವರವ ನರಕಕ್ಕೆ ಹೋಗುತ್ತೀಯಾ? ನರಕ ಹೇಗಿರುತ್ತೆ ಅಂತ ಈಗ ನಾನು ನಿಮ್ಗೆ ತೋರಿಸ್ತೀನಿ ಕಣ. ಗೊತ್ತುಬಿಟ್ಲ ಏನ್ ನೋಡ್ಕೊಂಡು ನಿಂತಿದ್ರ? ಹೋಗಿ ಆ ಸಂತನ ಹೊಡೆದು ಮನೆಯಿಂದ ಆಚೆ ನಮ್ ಕೈಲೋ ನೋಡಿಯಕ್ಕಾಗುತ್ತಾ? ನೀವಿಬ್ರು ಮನ್ಸ್ ಮಾಡಿದ್ರೆ ಯಾರನ್ನ ಬೇಕಾದ್ರೂ ಹೊಡಿಬೋದು. ಹೋಗಿ ಹೊಡಿರೋ. ಸುಮ್ಮನೆ ಹೊಡೆಯಕ್ಕಾಗತ್ತಾ? ನೀವೇನಾದ್ರು ಸಂತನ ಹೊಡೆದಿದ್ದೆ ಆದ್ರೆ 1000 ರೂಪಾಯಿ ಕೊಡ್ತೀನಿ. ಹೋಗಿ ಹೊಡಿ. ಎಲ್ರ ಮೂರ್ಖ. ಈ ಕಡೆ ಇದನ್ ಬಾಬಾ. ಲೇ ಬರ್ತೀನೋ, ಇನ್ನೊಂದು ಸಲ ನಮ್ಮ ಕುರುಬಿ ತಂಟೆಗೆ ಬರ್ತೀಯನೋ? ನಮ್ಮ ಅಪ್ಪನಿಗೂ ಬರಲ್ಲ. ನೀನು ಆಫ್ ಮಾಡ್ರಲಿಕ್ಕೆ ಹಿಂಗಿರ್ಬೋದು ಕಣೋ. ಇವು 2 ದಂಡ ಪಿಂಡಗಳಿದಾವಲ್ಲ, ಇವರಿಬ್ರು ಫುಲ್ ಮರ್ಡರ್ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ ಕಣೋ. ನಾನು ಮುಂದೆ ಬಿಟ್ರೆ ಸಾಕು, ನಿನ್ನ ಕರ್ಕೊಂಡೋಗಿ ಕೆಂಗೇರಿ ಕೆರೆಯಲ್ಲಿ ಹಾಕಿ ಮುಚ್ಚಿಬಿಡ್ತಾರೆ. ಅಂದೇನೋ ಕುರುಬಿ ಅವ್ರೆ, ನಮ್ಮ 3 ಲಕ್ಷ ರೂಪಾಯಿ ನಮ್ಗೆ ಕೊಟ್ಬಿಡಿ. ಆಮೇಲೆ ನಿಮ್ಗೆ ಯಾರನ್ನ ಬೇಕೋ ಅವ್ರನ್ನ ಕರ್ಕೊಂಡು ನೆಮ್ಮದಿಯಾಗಿ ಇದ್ಬಿಡಿ. ಜಾಜಿ ಜಾಜಿ, ಸುರ್ಬಿ ಯಾಕೆ ಇಷ್ಟೊಂದು ಗಾಬರಿ ಆಗಿದ್ಯಾ? ಪ್ರಾಬ್ಲಮ್ ಆಗ್ಬಿಟ್ಟಿದೆ ಕಣೆ. ಏನಾಯ್ತು? ಆಲ್ರೆಡಿ ಸಂತನ ಹೊಡೆದ್ ಕಳ್ಸಿದೀವಲ್ಲ. ಅಯ್ಯೋ ಅದಲ್ಲ, ಇನ್ನೊಂದು ಪ್ರಾಬ್ಲಮ್ ಬಂದಿದೆ. ಏನಾಗಿದ್ಯೆ? ಬಾಂಬೆಲಿ ಜಯರಾಜ್ ಇದ್ನಲ್ಲ, ಅವ್ನ ನನ್ನ ಮದ್ವೆ ಆಗಲ್ಲ ಅಂತ ಕೈ ಕೊಟ್ಬಿಟ್ಟ. ಮೈ ಗಾಡ್, ಈಗ ಏನ್ ಮಾಡ್ತೀಯಾ? ನೀನ್ ಮನ್ಸ್ ಮಾಡಿದ್ರೆ ನನ್ ಮದ್ವೆ ಆಗತ್ತೆ. 3 lakhs ಕೊಡ್ತೀಯಾ ತಾನೆ? ಅಯ್ಯೋ 3 lakhs ಏನು, ಬ್ಲಾಂಕ್ ಚೆಕ್ಕೆ ತಗೋ, ಎಷ್ಟು ಬೇಕಾದ್ರೂ ಬರ್ಕೋ, ಬಟ್ ನನ್ ಮದ್ವೆ ಮಾಡ್ಸು. ಇವ್ರೊಬ್ಬರಿ ಹುಡ್ಗ ಯಾರಂತ ತೋರ್ಸು, ನಾನೇ ಮುಂದೆ ನಿಂತು ಮದುವೆ ಮಾಡಿಸ್ತೀನಿ. ಪಾಂಡುರಂಗನ್ನೇ ಜಯರಾಜ್ ಅಂತ ನಮ್ಮ ಅಪ್ಪ ನಂಬ್ಕೊಂಡ್ಬಿಟ್ಟಿದ್ದಾರೆ. ಹಾಗಾಗಿ ಪಾಂಡುರಂಗನ್ನೇ ನಂಗೆ ಕೊಟ್ಟು ಮದುವೆ ಮಾಡಿಸ್ತೀಯಾ?